ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 25ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಧರ್ಮಸ್ತನಾತ್ ದಕ್ಷಿಣೋ ಯತ್ರ ನಾರಾಯಣ ಸ್ವಯಂ ಅಧರ್ಮ ಪೃಷ್ಠತೋ ಯಸ್ಮಾನ್ ಮೃತ್ಯುಲೋಕ ಭಯಂಕರಃ. ಅನುವಾದ: ಧರ್ಮವು ಬ್ರಹ್ಮನ ಎದೆಯಿಂದ ವ್ಯಕ್ತವಾಯಿತು. ಅಲ್ಲಿಯೇ ದೇವೋತ್ತಮ ಪರಮಪುರುಷ ನಾರಾಯಣನು ಕುಳಿತಿದ್ದಾನೆ. ಅಧರ್ಮವು ಅವನ ಬೆನ್ನಿನಿಂದ ಕಾಣಿಸಿಕೊಂಡಿತು. ಅಲ್ಲಿ ಜೀವಿಗಳಿಗೆ ಭೀಕರವಾದ ಮೃತ್ಯುವು ಉಂಟಾಗುತ್ತದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ನಾರದರು ಬ್ರಹ್ಮನ ಧ್ಯಾನದಿಂದ ಹುಟ್ಟುತ್ತಾರೆ. ಅದು ಆ ಬ್ರಹ್ಮನ ಶರೀರದ ಉತ್ತಮವಾದಂತಹ ಭಾಗ. ವಸಿಷ್ಠರು ಶ್ವಾಸದಿಂದ ಹುಟ್ಟುತ್ತಾರೆ, ದಕ್ಷ ಅಂಗುಷ್ಟದಿಂದ, ಭೃಗು ಚರ್ಮದಿಂದ, ಕ್ರತು ಅನ್ನೋರು ಕೈಯಿಂದ ಹುಟ್ಟಿದ್ರು ಅಂತ ತಿಳ್ಕೊಂಡ್ವಿ. ಮತ್ತೆ ಪುಲಸ್ತ್ಯರು ಕಿವಿಗಳಿಂದ, ಅಂಗೀರರು ಬಾಯಿಂದ, ಅತ್ರಿಗಳು ಕಣ್ಣುಗಳಿಂದ, ಮರೀಚಿ ಮನಸ್ಸಿನಿಂದ, ಮತ್ತೆ ಪುಲಹರು ಬ್ರಹ್ಮನ ನಾಭಿಯಿಂದ ಹುಟ್ಟಿದ್ರು ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮ ಅನ್ನೋದು ಬ್ರಹ್ಮನ ಎದೆಯಿಂದ ವ್ಯಕ್ತವಾಯಿತು. ಅಂದ್ರೆ ಭಗವಂತನ ಹೃದಯದಿಂದ ಧರ್ಮ ಅನ್ನೋದು ಹುಟ್ಟಿತು. ಅಲ್ಲಿ ದೇವೋತ್ತಮ ಪರಮಪುರುಷ ನಾರಾಯಣ ಸದಾ ಕೂತಿರ್ತಾನೆ. ಈಗ ನಮ್ಮ ಹೃದಯದಲ್ಲೆಲ್ಲ ಭಗವಂತ ಇದ್ದಾನಲ್ವಾ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಬ್ರಹ್ಮನ ಹೃದಯದಲ್ಲೂ ಕೂಡ ಭಗವಂತ ಸದಾ ವಾಸ ಮಾಡೋದು. ಅಲ್ಲಿಂದಾನೇ ಧರ್ಮ ಉದಯವಾಗಿದ್ದು, ಅಧರ್ಮ ಅನ್ನೋದು ಅವನ ಬೆನ್ನಲ್ಲಿ ಕಾಣಿಸ್ಕೊಳ್ತು. ಅಂದ್ರೆ ಧರ್ಮ ಹೃದಯದಲ್ಲಿ ಹುಟ್ಟಿದ್ರೆ ಬೆನ್ನಿಂದ, ಅಂದ್ರೆ ಬ್ರಹ್ಮನ ಹಿಂಭಾಗ ಇದೆಯಲ್ಲ, ಬೆನ್ನಿನ ಭಾಗ, ಅಲ್ಲಿಂದ ಅಧರ್ಮ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಜೀವಿಗಳಿಗೆ ಭೀಕರವಾದಂತಹ ಮೃತ್ಯು ಅನ್ನೋದು ಉಂಟಾಗುತ್ತೆ. ಅಂದ್ರೆ ಅಧರ್ಮದಿಂದ ಭೀಕರವಾದಂತಹ ಮೃತ್ಯು ಉಂಟಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪುರುಷನೇ ಸ್ವತಃ ನೆಲೆಸಿರುವ ಸ್ಥಳದಲ್ಲಿ ಧರ್ಮವು ವ್ಯಕ್ತವಾಯಿತು ಎಂಬುದು ಬಹು ಮಹತ್ವದ್ದಾಗಿದೆ. ಏಕೆಂದರೆ ಭಗವದ್ಗೀತೆ ಮತ್ತು ಭಾಗವತಗಳಲ್ಲಿ ದೃಢಪಟ್ಟಂತೆ ಧರ್ಮವೆಂದರೆ ದೇವೋತ್ತಮ ಪುರುಷನ ದಿವ್ಯ ಸೇವೆಯಾಗಿದೆ. ಧರ್ಮದ ಹೆಸರಿನ ಎಲ್ಲ ಕಾರ್ಯಗಳನ್ನೂ ಕೈಬಿಟ್ಟು ದೇವೋತ್ತಮ ಪುರುಷನಿಗೆ ಶರಣಾಗು ಎನ್ನುವುದೇ ಭಗವದ್ಗೀತೆಯ ಕೊನೆಯ ಉಪದೇಶ. ಇಲ್ಲೇನು ಹೇಳ್ತಾ ಇದ್ದಾರೆ? ಭಗವಂತ ಸ್ವತಃ ಎಲ್ಲಿ ವಾಸ ಮಾಡ್ತಾನೋ ಆ ಸ್ಥಳದಲ್ಲಿ ಧರ್ಮ ಅನ್ನೋದು ಹುಟ್ಟಿತು, ಅಲ್ಲಿ ನಮಗೆ ಕಾಣಿಸ್ಕೊಳ್ತು ಅನ್ನೋದು ತುಂಬಾನೇ ಒಂದು ವಿಶೇಷವಾಗಿರುವಂಥದ್ದು, ಮಹತ್ವವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಭಗವದ್ಗೀತೆ ಮತ್ತೆ ಭಾಗವತದಲ್ಲಿ ಏನು ಹೇಳಿದ್ದಾರೆ? ಧರ್ಮ ಅಂತಂದ್ರೇನೆ ಭಗವಂತನ ದಿವ್ಯವಾದಂತಹ ಸೇವೆ. ನಾವು ಸೇವೆ ಮಾಡ್ತೀವಲ್ವಾ, ಅದೇ ಧರ್ಮ. ಈಗ ನಾವೇನೇನೋ ಧರ್ಮದ ಹೆಸರಲ್ಲಿ ಕೆಲಸಗಳನ್ನ ಮಾಡ್ತಿರ್ತೀವಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಸ್ವತಃ ಕೃಷ್ಣ ಏನ್ ಹೇಳಿದಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತ ಹೇಳಿದಾನಂದೆ. ನೀನ್ ಧರ್ಮದ ಹೆಸರಲ್ಲಿ ಏನೇನೆಲ್ಲ ಮಾಡ್ತಾ ಇದೆಯೋ ಅದೆಲ್ಲವನ್ನ ಬಿಟ್ಬಿಡು, ಅದ್ಯಾವುದು ಬೇಕಾಗಿಲ್ಲ, ನೀನು ನನಗೆ ಶರಣಾಗತಿಯಾಗು ಅಂತ ಹೇಳಿದಾನಲ್ಲ, ಅದು ಭಗವಂತನ ಕೊನೆಯ ಉಪದೇಶ. ಧರ್ಮದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಐಹಿಕ ಅಡೆತಡೆಗಳಿಂದ ವಿಚಲಿತನಾಗದೆ, ನಿರ್ಬಂಧಿತನಾಗದೆ ಭಗವಂತನ ದಿವ್ಯ ಸೇವೆಯಲ್ಲಿ ಮುಂದುವರಿಯುವುದು ಎಂದು ಶ್ರೀಮದ್ ಭಾಗವತವೂ ದೃಢಪಡಿಸುತ್ತದೆ. ಈಗ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡ್ವಿ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮವನ್ನ ಬಿಟ್ಬಿಡು, ಈ ಧರ್ಮ ಆ ಧರ್ಮ, ಆಮೇಲೆ ಕೆಲಸನೇ ನನ್ನ ಧರ್ಮ, ನನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದೇ ನನ್ನ ಧರ್ಮ. ಈ ರೀತಿ ಬೇಕಾದಷ್ಟು ನಮಗೆ ನಾವೇ ಬೇಕಾದಷ್ಟು ಧರ್ಮಗಳನ್ನು ಹಾಕೊಂಡಿರ್ತೀವಿ. ಮತ್ತೆ ಧರ್ಮ ಗ್ರಂಥಗಳಲ್ಲೂ ಬೇಕಾದಷ್ಟಿದೆ ಅಲ್ವಾ. ಇಲ್ಲಿ ಕೃಷ್ಣ ಸ್ವಯಂ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಎಲ್ಲ ಧರ್ಮಗಳನ್ನು ಬಿಟ್ಬಿಟ್ಟು ನನಗೆ ಶರಣಾಗತಿ ಆಗು. ಯಾಕೆ? ಆ ಭಗವಂತ ಒಬ್ಬನಿಗೆ ನಾವು ಶರಣಾಗತಿ ಆದ್ರೆ ಎಲ್ಲಕ್ಕೂ ಶರಣಾಗತಿ ಆದಂಗೆ, ಎಲ್ಲ ಭಗವಂತನಲ್ಲೇ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದು ಅವನ ಕೊನೆಯ ಉಪದೇಶ ಆಗಿತ್ತು. ಅದೇ ರೀತಿ ಭಾಗವತದಲ್ಲಿ ಏನು ಹೇಳಿದ್ದಾರೆ? ಧರ್ಮದ ಅತ್ಯುನ್ನತವಾದಂತಹ ಪರಿಪೂರ್ಣತೆ ಅಂತಂದ್ರೆ ಏನು? ಯಾವುದೇ ಐಹಿಕ ಅಡೆತಡೆಗಳು ಬಂದ್ರೂ ಕೂಡ ನಾವು ವಿಚಲಿತರಾಗಬಾರ್ದು. ಧರ್ಮ ಅಂತಂದ್ರೆ ಏನು? ಅದನ್ನ ನಡೆಸ್ಬೇಕು ಅಂದ್ರೆ ನಡೆಸ್ಬೇಕು, ಆ ರೀತಿ ನಡ್ಕೋಬೇಕು ಅಂದ್ರೆ ನಡ್ಕೋಬೇಕು. ಅಲ್ಲಿ ನಮಗೆ ಐಹಿಕದ ಏನಾದ್ರೂ ಬಂದು ಎಳೀತು ಅಂತಂದ್ರೆ ಆ ಕಡೆಗೆ ವಾಲ್ ಬಿಡೋದಲ್ಲ. ವಿಚಲಿತನಾಗಬಾರ್ದು, ನಿರ್ಬಂಧಿತನಾಗದೆ ಅದಕ್ಕೆ ನಾವು ಬಂಧನಕ್ಕೆ ಒಳಗಾಗಬಾರ್ದು. ಆಯ್ತಾ? ಆ ರೀತಿ ಭಗವಂತನ ದಿವ್ಯ ಸೇವೆಯಲ್ಲಿ ನಾವು ಮುಂದುವರಿಯೋದಿದೆಯಲ್ಲ, ಅದರ ಬಗ್ಗೆ ಶ್ರೀಮದ್ ಭಾಗವತ ಕೂಡ ಹೇಳುತ್ತೆ. ಧರ್ಮ ಅಂತಂದ್ರೆ ಏನು? ನಾವು ಭಗವಂತನ ಸೇವೆಯಲ್ಲಿ ತೊಡಗಿದ್ವಿ, ಭಗವಂತನ ವಿಚಾರವನ್ನ ಕೇಳ್ತಾ ಇದೀವಿ, ಹೇಳ್ತಾ ಇದೀವಿ, ಅವನ ಸ್ಮರಣೆ ಮಾಡ್ತಾ ಇದೀವಿ. ಇದೆಲ್ಲ ಮಾಡ್ಬೇಕಾದ್ರೆ ನಮಗೆ ಐಹಿಕದಿಂದ ಬೇಕಾದಷ್ಟು ತೊಂದರೆಗಳು ಬರುತ್ತೆ. ಯಾವಾಗ್ಲೂ ಅಷ್ಟೇನೆ, ಒಂದು ಫಿಲಮ್ ನೋಡ್ತಾ ಇರ್ತೀವಲ್ವಾ,
ಮೂವಿ, ಆವಾಗ ನಮ್ಗೆ ಯಾವ ಅಡೆತಡೆಗಳು ಬರಲ್ಲ. ಬಂದರೂ ಕೂಡ ನಾವು ಅದನ್ನ ಕೇರ್ ಕೂಡ ಮಾಡೋದಿಲ್ಲ. ಅದೇ ನಾವು ಭಗವಂತನ ಸ್ಮರಣೆ ಮಾಡ್ಬೇಕಾದ್ರೆ, ಅವನ ಬಗ್ಗೆ ಏನಾದ್ರೂ ಕೇಳಬೇಕಾದ್ರೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ. ಬೇಕಾದಷ್ಟು ಬೇಡ, ಒಂದೋ ಎರಡೋ ಚಿಕ್ಕದ್ ಬಂದರೂ ಕೂಡ ನಾವು ವಿಚಲಿತರಾಗ್ಬಿಡ್ತೀವಿ. ಅದೇ ಫಿಲಮಲ್ಲಿ ಬಂದಾಗ ಯಾರು ಏನು ಹೇಳಿದ್ರು ನಮಗೆ ಕಿವಿಗೆ ಕೇಳಿಸೋದಿಲ್ಲ. ಆ ಫಿಲಮಲ್ಲಿ ಮುಳುಗೋಗಿರ್ತೀವಿ. ಆ ರೀತಿ ನಾವು ಧರ್ಮಗ್ರಂಥಗಳಲ್ಲಿ ಮುಳುಗಬೇಕು, ಭಗವಂತನ ವಿಚಾರದಲ್ಲಿ ಮುಳುಗಬೇಕು ಅಂತ ಹೇಳೋದು ಆಯ್ತಾ. ಆ ರೀತಿ ಯಾರು ವಿಚಲಿತನಾಗದೆ, ನಿರ್ಬಂಧಿತನಾಗದೆ ಭಗವಂತನ ಸೇವೆಯಲ್ಲಿ ಮುಂದುವರಿತಾನೋ ಅದ್ರ ಬಗ್ಗೆ ಕೂಡ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಭಗವಂತನ ದಿವ್ಯ ಸೇವೆಯೇ ಧರ್ಮದ ಪರಿಪೂರ್ಣ ರೂಪ, ಅಧರ್ಮವು ಅದಕ್ಕೆ ತದ್ವಿರುದ್ಧವಾದದ್ದು. ಅಂದ್ರೆ ಭಗವಂತನನ್ನ ಸೇವೆ ಮಾಡ್ತೀವಲ್ವಾ, ನಾವು ಸದಾ ಅವನ ಸೇವೆಯಲ್ಲೇ ತೊಡಗಿರ್ತೀವಲ್ವಾ, ಅದು ನಿಜವಾಗ್ಲೂ ಧರ್ಮದ ಪರಿಪೂರ್ಣವಾದಂತಹ ರೂಪ. ಧರ್ಮ ಅಂತಂದ್ರೆ ಏನು? ಭಗವಂತನ ಸೇವೆ ಮಾಡೋದು. ಅದರಲ್ಲಿ ಯಾವುದೇ ಏನಕ್ಕೂ ತಲೆ ಕೆಡಿಸ್ಕೊಳ್ದೆ ಏನು ಬಂದರೂ ನಾವು ನೆಗ್ಲೆಕ್ಟ್ ಮಾಡಿಕೊಂಡು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಹೋಗ್ತೀವಲ್ವಾ, ಅದನ್ನ ಧರ್ಮ ಅಂತ ಹೇಳೋದು. ಅದಕ್ಕೆ ಏನು ತದ್ವಿರುದ್ಧವಾಗಿರುತ್ತೋ ಅದೆಲ್ಲ ಅಧರ್ಮ ಅಂತಾನೆ ಅರ್ಥ. ಹೃದಯವು ಶರೀರದ ಬಹುಮುಖ್ಯ ಭಾಗವಾಗಿದ್ದರೆ ಬೆನ್ನು ಅತ್ಯಂತ ಉಪೇಕ್ಷಿತ ಭಾಗವಾಗಿದೆ. ಅಂದ್ರೆ ಈಗ ನಾವು ನಮ್ಮ ಹೃದಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ, ಆದ್ರೆ ನಮ್ಮ ಬೆನ್ನಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ ನಾವು. ಅದು ಒಂದು ಉಪೇಕ್ಷಿತ ಭಾಗ ಅಂತ ತಿಳ್ಕೊಂಡಿದ್ವಿ. ಶತ್ರು ಆಕ್ರಮಿಸಿದಾಗ ಬೆನ್ನಿನಿಂದ ಆಕ್ರಮಣಗಳನ್ನು ಸಹಿಸಲು ಸಮರ್ಥನಾಗುತ್ತಾನೆ ಮತ್ತು ಎದೆಯ ಮೇಲಿನ ಎಲ್ಲ ಆಕ್ರಮಣಗಳಿಂದ ತನ್ನನ್ನು ತಾನು ಎಚ್ಚರಿಕೆಯಿಂದ ರಕ್ಷಿಸಿಕೊಳ್ಳುತ್ತಾನೆ. ಈಗ ನಾವು ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಥವಾ ನೋಡಿರ್ತೀವಿ. ಶತ್ರುಗಳು ಯಾರಾದ್ರೂ ಆಕ್ರಮಣ ನಮಗೆ ಮಾಡಕ್ ಬಂದಾಗ ನಾವು ಫಸ್ಟ್ ಬೆನ್ ಕೊಡ್ತೀವಿ. ಯಾಕೆ ಹೇಳಿ? ಅದಕ್ಕೆ ಏಟಾದ್ರೂ ಪರವಾಗಿಲ್ಲ, ಯಾಕಂದ್ರೆ ಅದನ್ನ ನಾವು ತೋರಿಸಿ ಅದರಿಂದ ತಡೆದುಕೊಳ್ತೀವಿ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಅಂದ್ರೆ ಶತ್ರುಗಳು ಆಕ್ರಮಣ ಮಾಡಿದಾಗ ಬೆನ್ನಿನಿಂದ ನಾವು ಆಕ್ರಮಣಗಳನ್ನ ಸಹಿಸ್ಕೊಳ್ತೀವಿ. ಆದ್ರೆ ಎದೆ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಿದಾಗ ಅದನ್ನ ನಾವು ಕಾಪಾಡ್ಕೊಳ್ತೀವಿ. ಅಂದ್ರೆ ಎಚ್ಚರಿಕೆಯಿಂದ ಆ ಎದೆಯನ್ನ ಸಂರಕ್ಷಣೆ ಮಾಡ್ಕೊಳ್ತೀವಿ. ನಾವು ಅದನ್ನ ತಗೊಂಡೋಗಿ ಶತ್ರುಗಳಿಗೆ ಕೊಟ್ಟು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಲ್ಲ. ಆದ್ರೆ ಎದೆಯನ್ನ ನಾವು ಕಾಪಾಡ್ಕೊಳ್ತೀವಿ, ರಕ್ಷಣೆ ಮಾಡ್ಕೊಳ್ತೀವಿ. ಅಧರ್ಮದ ಎಲ್ಲ ವಿಧಗಳು ಬ್ರಹ್ಮನ ಬೆನ್ನಿನಿಂದ ಹುಟ್ಟುತ್ತವೆ, ಆದರೆ ನಾರಾಯಣನ ಪೀಠವಾದ ಎದೆಯಿಂದ ನೈಜ ಧರ್ಮವಾದ ಭಗವಂತನ ದಿವ್ಯ ಸೇವೆಯು ಹುಟ್ಟುತ್ತದೆ. ಭಗವಂತನ ದಿವ್ಯ ಸೇವೆಯತ್ತ ಒಯ್ಯುವ ಪ್ರತಿಯೊಂದನ್ನು ಧರ್ಮವೆಂದು ಕರೆಯಲಾಗಿದೆ. ನೋಡಿ, ಈಗ ನಮಗೆ ಧರ್ಮ ಅಧರ್ಮ ಯಾವುದು ಅನ್ನೋದು ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗುರುಗಳು. ಈಗ ಬ್ರಹ್ಮನ ಬೆನ್ನಿನ ಭಾಗದಿಂದ ಅಧರ್ಮಗಳೆಲ್ಲ ಹುಟ್ಟಿರೋದು, ಬ್ರಹ್ಮನ ಹೃದಯದಿಂದ ಧರ್ಮ ಅನ್ನೋದು ಹುಟ್ಟಿರೋದು. ಧರ್ಮ ಅಂತಂದ್ರೆ ಏನು? ಆ ಭಗವಂತನನ್ನ ಸೇವಿಸೋದು ಅಂತಂದ್ರೆ ಏನು? ಅವನ ನಾಮಸ್ಮರಣೆ ಮಾಡೋದು, ಅದು ಕೂಡ ಒಂದು ಸೇವೆನೆ. ಭಗವಂತನಿಗೋಸ್ಕರ ನಾವು ಏನೆಲ್ಲ ಮಾಡ್ತೀವೋ ಅವನನ್ನು ಪಡಿಬೇಕು ಅಂತ ಓದೋದು, ಕೇಳೋದು, ಸ್ಮರಣೆ ಮಾಡೋದು, ಭಜನೆ ಮಾಡೋದು, ಧ್ಯಾನ ಮಾಡೋದು, ಏನಾದ್ರೂ ಆಗಿರ್ಬೋದು. ಅಂದ್ರೆ ಭಗವಂತನ ಕಡೆಗೆ ನಮ್ಮನ್ನ ಕರ್ಕೊಂಡೋಗುತ್ತಲ್ಲ, ಅಂಥದ್ದು ಯಾವುದಾದ್ರೂ ಆಗಿರ್ಬೋದು, ಅದೆಲ್ಲ ಭಗವಂತನ ಸೇವೆ ಅಂತಾನೆ ಅನಿಸ್ಕೊಳ್ಳುತ್ತೆ. ಅದೆಲ್ಲ ಹೃದಯದಿಂದ ಹುಟ್ಟಿರುವಂಥದ್ದು. ನಾರಾಯಣ ಎಲ್ಲಿ ವಾಸ ಮಾಡ್ತಾನೋ ಆ ಎದೆಯಿಂದ ಹುಟ್ಟಿರುವಂಥದ್ದು ನಿಜವಾದ ಧರ್ಮ. ಅದು ಭಗವಂತನ ದಿವ್ಯವಾದಂತಹ ಸೇವೆ. ಅದು ಯಾವ ರೂಪದಲ್ಲಾದ್ರೂ ಇರಬಹುದು. ಅಂದ್ರೆ ಏನು? ಭಗವಂತನ ದಿವ್ಯ ಸೇವೆಯ ಕಡೆಗೆ ಏನೆಲ್ಲ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಅದನ್ನೆಲ್ಲ ಧರ್ಮ ಅಂತಾನೆ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈಗ ನಮಗೆ ಧರ್ಮ ಯಾವುದು ಅಂತಂದ್ರೆ ಗೊತ್ತಾಯ್ತಾ? ನನ್ನ ಧರ್ಮ, ನಿನ್ನ ಧರ್ಮ, ಆ ಕುಲ, ಇದಲ್ಲ. ಇದು ನಾವು ಮಾಡ್ಕೊಂಡಿರೋ ಜಾತಿ ಧರ್ಮ ಇದು. ಆದ್ರೆ ಧರ್ಮ ಅನ್ನೋದು ಏನು ಅಂತಂದ್ರೆ ಭಗವಂತನ ಕಡೆಗೆ ನಮ್ಮನ್ನು ಯಾವುದೆಲ್ಲ ಕರ್ಕೊಂಡು ಹೋಗುತ್ತೋ ಅದೆಲ್ಲ ಧರ್ಮನೇ. ಭಗವಂತನ ವಿರುದ್ಧವಾಗಿ ಏನೇನೆಲ್ಲ ಕರ್ಕೊಂಡು ಹೋಗುತ್ತೋ ಅದೆಲ್ಲ ಅಧರ್ಮ ಅಂತ ನಾವು ತಿಳ್ಕೊಬೇಕು. ಸೊ ಧರ್ಮದ ವಾಸಸ್ಥಾನ ಯಾವುದು ಅಂತಂದ್ರೆ ಹೃದಯ, ಅಲ್ಲಿಂದ ಹುಟ್ಟಿರುವಂಥದ್ದು. ಅದೇ ಅಧರ್ಮದ ವಾಸಸ್ಥಾನ ಬೆನ್ನು ಅನ್ನೋದು ನಮಗೀಗ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.